ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಒಂದು ಪುಟ್ಟದಾದಂತಹ ಜಾಗ ಮತ್ತೆ ಒಂದು ಚಿಕ್ಕದಾದಂತಹ ಗೂಡು ಇರಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಪುಟ್ಟದಾದಂತಹ ಜಾಗ ಖರೀದಿ ಮಾಡಬೇಕು ಅಂತಂದ್ರೆ ಅಲ್ಲಿರುವಂತಹ ಜಾಗದ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು. ಎ ಖಾತಾನ, ಬಿ ಖಾತಾನ, ಯಾವ ರೀತಿಯಾದಂತಹ ಪ್ರಾಪರ್ಟಿ ಇದು, ಇವೆಲ್ಲವನ್ನು ಕೂಡ ತಿಳಿದುಕೊಂಡು ನಾವು ಜಾಗವನ್ನ ಖರೀದಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಎ ಖಾತಾ ಮತ್ತು ಬಿ ಖಾತಾ ಅಂದ್ರೆ ಏನು, ಇವೆಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಎ ಖಾತಾ ಮತ್ತು ಬಿ ಖಾತಾ ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ನಾವು ಖಾತಾ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಖಾತಾ ಅಂದ್ರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಷ್ಟೇ, ಇನ್ನೇನು ಇಲ್ಲ. ಎಕ್ಸಾಂಪಲ್, ಬೆಂಗಳೂರಲ್ಲಿ BBMP ಅವರು ಈ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಯವರು ರಿಜಿಸ್ಟ್ರೇಷನ್ ಮಾಡ್ತಾರೆ. ಇದಕ್ಕೆ ಖಾತಾ ಅಂತ ಹೇಳ್ತಾರೆ. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಂದ್ರೆ ಏನು ಅಂತ ಕೇಳೋದಾದ್ರೆ, ಆ ಒಂದು ರಿಜಿಸ್ಟ್ರೇಷನ್ ಅಲ್ಲಿ ಓನರ್ ಡೀಟೇಲ್ಸ್ ಇರುತ್ತೆ, ಲೊಕೇಶನ್ ಇರುತ್ತೆ, ಯಾವ ಊರಲ್ಲಿದೆ, ಅಕ್ಕಪಕ್ಕದಲ್ಲಿರುವ ಪ್ರಾಪರ್ಟಿ ಯಾರ್ದು, ಮತ್ತೆ ಚೆಕ್ ಬಂದಿ ಯಾವ್ದಿದೆ, ಡೈಮೆನ್ಷನ್ ಎಷ್ಟಿದೆ, ಟ್ಯಾಕ್ಸ್ ಅಸೆಸ್ಮೆಂಟ್ ಏನಾಗಿದೆ, ಇದೆಲ್ಲವನ್ನು ಕೂಡ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಇದನ್ನೇ ಖಾತಾ ಅಂತ ಕರೀತಾರೆ. ಇದರಲ್ಲಿ 2 ವಿಧ ಇದೆ, ಎ ಮತ್ತು ಬಿ ರಿಜಿಸ್ಟ್ರೇಷನ್ ಅಂತ. ಅದನ್ನೇ ಕೂಡ ನಾವು ಎ ಖಾತಾ ಮತ್ತು ಬಿ ಖಾತಾ ಅಂತ ಕರೀತಾರೆ. ಸ್ನೇಹಿತರೆ, ಯಾವುದಾದ್ರೂ ಒಂದು ಲೇಔಟ್ ಫಾರ್ಮೇಷನ್ ಮಾಡಬೇಕು ಅಂದರೆ ಅದನ್ನು ಕಾನೂನುಬದ್ಧವಾಗಿ ಮಾಡಬೇಕಾಗುತ್ತೆ. ಗೌರ್ಮೆಂಟ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗುತ್ತೆ. ಒಂದು ಲೇಔಟ್ ಫಾರ್ಮೇಷನ್ ಮಾಡಬೇಕು ಅಂದರೆ ಆ ಲ್ಯಾಂಡ್ದು DC ಕನ್ವರ್ಷನ್ ಆಗಿರಬೇಕು. ನಂತರ ಸ್ಥಳೀಯ ಪ್ರಾಧಿಕಾರದಿಂದ ಲೇಔಟ್ದು ಅಪ್ರೂವಲ್ ತಗೋಬೇಕಾಗುತ್ತೆ. ಅಂದರೆ ಎಕ್ಸಾಂಪಲ್, ಈಗ ಬೆಂಗಳೂರಲ್ಲಿದ್ದರೆ BDA ಅಪ್ರೂವಲ್ ತಗೋಬೇಕು, ಬೆಂಗಳೂರು ಔಟ್ಸ್ಕರ್ಟ್ ಇದ್ದರೆ BMRDA ಅಪ್ರೂವಲ್ ತಗೋಬೇಕು, ಮೈಸೂರಲ್ಲಿದ್ದರೆ MODA MUDA ಅಪ್ರೂವಲ್ ತಗೋಬೇಕಾಗುತ್ತೆ. ಈ ಥರ ಅಪ್ರೂವಲ್ಸ್ನ ತಗೋಬೇಕು ಸ್ಥಳೀಯ ಪ್ರಾಧಿಕಾರದಿಂದ. ಯಾವುದೇ ಒಂದು ಲೇಔಟ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸಿವಿಕ್ ಅಮ್ಯುನಿಟಿಕ್ ಸೈಟ್ ಇರಬೇಕು, ಪಾರ್ಕ್ ಇರಬೇಕು, ಅಂಡರ್ಗ್ರೌಂಡ್ ಡ್ರೈನೇಜ್ ಇರಬೇಕು, STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾನ್ ಇರಬೇಕು. ಇವೆಲ್ಲ ರೀತಿಯಾದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಫಾಲೋ ಮಾಡಿ ಯಾವ ಲೇಔಟ್ನ ನಿರ್ಮಾಣ ಮಾಡಿರ್ತಾರಲ್ಲ ಆ ಲೇಔಟ್ಗಳಿಗೆ ಎ ಖಾತಾವನ್ನ ನೀಡ್ತಾರೆ. ಬಿ ಖಾತಾವನ್ನ ಯಾರಿಗೆ ನೀಡ್ತಾರೆ ಅಂತ ನೋಡೋದಾದ್ರೆ, ನಾನು ಇವಾಗ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಹೇಳಿದ್ನಲ್ಲ, ಇದು ಏನನ್ನೂ ಕೂಡ ಫಾಲೋ ಮಾಡಿರಲ್ಲ. ಈಗ ಎಕ್ಸಾಂಪಲ್, ಡೆವಲಪರ್ದು ಯಾವುದೋ ಒಂದು ಸೈಟ್ ಇರುತ್ತೆ ಅಂದ್ಕೊಳ್ಳಿ. ಆಗ ಅವನು ಒಂದು JCB ಕರ್ಕೊಂಡ್ಬಂದ್ಬಿಟ್ಟು ರೈಟ್ ಟು ಲೆಫ್ಟ್ ಸೈಡ್ ಸ್ವಲ್ಪ JCB ಸಮ ಮಾಡಿಸ್ಬಿಟ್ಟು ಇದೇ ರಸ್ತೆ ಅಂತ ತೋರಿಸ್ಬಿಟ್ಟು ಜನರಿಗೆ ಸೈಟ್ನ ಮಾರಾಟ ಮಾಡ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ರೀತಿಯಾದಂತಹ ಷರತ್ತುಗಳನ್ನು ಫಾಲೋ ಮಾಡಿರಲ್ಲ. DC ಕನ್ವರ್ಷನ್ ಆಗಿರಲ್ಲ, ಸ್ಥಳೀಯ ಪ್ರಾಧಿಕಾರದಿಂದ ಅಪ್ರೂವಲ್ ಕೂಡ ತಗೊಂಡಿರಲ್ಲ. ಕೆಲವೊಂದು ಸಮಯದಲ್ಲಿ KIADB ಮತ್ತು ಬೆಸ್ಕಾಂ ಅವರಿಂದ NOC ತಗೊಂಡಿರಲ್ಲ. ಏನು ಕಾನೂನನ್ನ ಫಾಲೋ ಮಾಡಿರಲ್ಲ. ಇಂತಹ ಪ್ರಾಪರ್ಟಿಗಳಿಗೆ ಬಿ ಖಾತಾ ಅಂತ ಕರೀತಾರೆ. ಇವಾಗ ನೀವು ಕೇಳ್ಬೋದು, ಕಾನೂನು ಪ್ರಕಾರ ಮಾಡಿಲ್ಲ ಅಂದರೆ ಅದಕ್ಕೆ ಬಿ ಖಾತಾ ಅಂತ ಯಾಕೆ ಕೊಡಬೇಕು ಅಂತ ಕೇಳ್ಬೋದು. ಆದರೆ ಪ್ರತಿಯೊಬ್ಬರು ಕೂಡ ಎ ಖಾತಾ ಪ್ರಾಪರ್ಟಿನ ತಗೊಳ್ಳೋಕ್ಕೆ ಆಗಲ್ಲ. ತುಂಬ ಕಾಸ್ಟ್ಲಿ ಇರುತ್ತೆ ಎ ಖಾತಾ ಪ್ರಾಪರ್ಟಿ. ಹಾಗಾಗಿ ಬಡವರು, ದುಡ್ಡು ಕಡಿಮೆ ಇರೋರು ಬಿ ಖಾತಾ ಪ್ರಾಪರ್ಟಿನ ತಗೋತಾರೆ. ಎ ಖಾತಾ ಮತ್ತು ಬಿ ಖಾತಾ ಪ್ರಾಪರ್ಟಿಗಳಲ್ಲಿ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನೆಲ್ಲ ಇದಾವೆ ಅಂತ ನೋಡೋದಾದ್ರೆ, ಸರ್ಕಾರದ ಸೌಕರ್ಯಗಳು ಎ ಖಾತಾ ಅವರಿಗೆ ಬೇಗ ಸಿಗುತ್ತೆ. ಈಗ ರೋಡ್ ಮಾಡಬೇಕು, ಆ ಪೈಪ್ಲೈನ್ ಏನೋ ಒಂದು ರೆಡಿ ಮಾಡಿಸ್ಕೊಡ್ಬೇಕು ಅಂದರೆ ಎ ಖಾತಾ ಅವ್ರಿಗೆ ಬೇಗ ಆಗುತ್ತೆ. ಆದರೆ ಬಿ ಖಾತಾ ಅವ್ರಿಗೆ ಲೇಔಟ್ಗಳಿಗೆ ಟಾರ್ ರೋಡ್ಗಳೇ ಇರಲ್ಲ, ಬರೀ ಮಣ್ಣು ರೋಡಲ್ಲೇ ಅಡ್ಡಾಡ್ತಾ ಇರ್ತಾರೆ. ಸರ್ಕಾರದವರು ಅಷ್ಟೊಂದು ಮಾನ್ಯತೆ ಕೊಡಲ್ಲ ಬಿ ಖಾತಾ ಅವ್ರಿಗೆ. ಇನ್ನು ಇದ್ರ ಜೊತೆ ಎ ಖಾತಾ ಪ್ರಾಪರ್ಟಿನ ಬೇಗ ರೀಸೇಲ್ ಮಾಡಬಹುದು, ಆದರೆ ಬಿ ಖಾತಾ ರೀಸೇಲ್ ಮಾಡೋದು ತುಂಬಾ ಕಷ್ಟ. ಜನರಲ್ಲಿ ತುಂಬ ಅವೇರ್ನೆಸ್ ಬಂದಿದೆ, ತಗೊಂಡ್ರೆ ಎ ಖಾತಾ ಪ್ರಾಪರ್ಟಿನೇ ತಗೋಬೇಕು ಅಂತ ಬಂದಿದೆ ಇವಾಗ. ಇನ್ನೊಂದು, ಎ ಖಾತಾ ಪ್ರಾಪರ್ಟಿನ ನಾವು ಹೆಚ್ಚಿನ ಬೆಲೆ ಇಟ್ಬಿಟ್ಟು ಮಾರಾಟ ಮಾಡ್ಬೋದು, ಆದರೆ ಬಿ ಖಾತಾ ಪ್ರಾಪರ್ಟಿ ಆದರೆ ಕಡಿಮೆ ಬೆಲೆಗೆ ಕೊಡಬೇಕಾಗುತ್ತೆ. ಅದರಿಂದ ಸ್ಕ್ವೇರ್ ಫೀಟ್ಗೆ 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಎ ಖಾತಾ ಪ್ರಾಪರ್ಟಿನೇ ತಗೊಳ್ಳಿ ಅನ್ನೋದು ನನ್ನ ಒಂದು ಸಜೆಷನ್. ಈ ಒಂದು ಎ ಖಾತಾ ಮತ್ತು ಬಿ ಖಾತಾ ಕಾನ್ಸೆಪ್ಟ್ ಇರೋದು ಕೇವಲ ಬೆಂಗಳೂರಲ್ಲಿ ಮಾತ್ರ ಇರೋದು. ಇವೆಲ್ಲ ಟ್ಯಾಕ್ಸ್ ಕಟ್ಟಿಸ್ಕೊಳ್ಳೋಕ್ಕೆ ನಮ್ಮ ಒಂದು ಸರ್ಕಾರದ ಐಡಿಯಾ ಅಂತ ನನಗೆ ಅನಿಸುತ್ತೆ. ಬೆಂಗಳೂರು ಬಿಟ್ಟರೆ ಬಿ ಖಾತಾ ಕಾನ್ಸೆಪ್ಟ್ ನಾನು ಎಲ್ಲೂ ಕೇಳ್ಪಟ್ಟಿಲ್ಲ. ಈ ಥರ ಏನಾದರೂ ಇದ್ದರೆ ದಯವಿಟ್ಟು ನನಗೂ ತಿಳಿಸ್ಕೊಡಿ, ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಫಾರಮ್ 9 ಆ್ಯಂಡ್ 11A ಅಂತ ಇದೆ, 11B ಅಂತಲೂ ಕೂಡ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಯವರು ಫಾರಮ್ 11B ಖಾತಾ ಅಂತ ಕೊಡ್ತಾರೆ. ಯಾವ ಒಂದು ಪ್ರಾಪರ್ಟಿಗಳಿಗೆ, ಯಾವ ಲೇಔಟ್ಗಳಿಗೆ ಲೀಗಲ್ ಆಗಿ ಡೆವಲಪ್ ಆಗಿರಲ್ವೋ
ಅಂತಹ ಪ್ರಾಪರ್ಟಿಗಳಿಗೆ 11B ಖಾತಾ ಅಂತ ಕೊಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ. ಇದಿಷ್ಟು ನೀವು ಎಲ್ಲಾದರೂ ಸೈಟ್ ತಗೋಬೇಕು ಅಂತ ಇದ್ರೆ, ಬೆಂಗಳೂರಲ್ಲಿ ಇರ್ಬೋದು ಅಥವಾ ಬೇರೆ ಎಲ್ಲಾದರೂ ಸೈಟ್ ತಗೋಬೇಕು ಅಂತಿದ್ರೆ, ಕರ್ನಾಟಕದಲ್ಲಿ ಎಲ್ಲಾದರೂ ತಗೋಬೇಕು ಅಂತಿದ್ರೆ, ಅಲ್ಲಿನ ಪ್ರದೇಶದಲ್ಲಿ ಅಲ್ಲೇ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ. ಈ ಥರ ಒಂದು ಅಲ್ಲಿಯ ಸ್ಥಳೀಯ ಪ್ರಾಧಿಕಾರದಿಂದ ಅಪ್ರೂವಲ್ ಎಲ್ಲ ತಗೊಳ್ಳೋದಿರುತ್ತೆ. ದಯವಿಟ್ಟು ಈ ಥರ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ನೀವು ತಿಳ್ಕೊಂಡಿರಬೇಕು. ಯಾಕೆಂದರೆ ಮುಂದೆ ಏನಾದರೂ ಒಂದು ತಗೋಬೇಕು ಅನ್ನೋ ಬಯಕೆ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಈ ಥರ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ನೀವು ತಿಳ್ಕೊಂಡಿದ್ರೆ ಮುಂದೆ ನಿಮಗೆ ತಗೊಳ್ಳೋಕ್ಕೆ ಸೈಟ್ಗಳನ್ನ ತಗೊಳ್ಳಿಕ್ಕೆ ಸಹಾಯ ಆಗ್ಬೋದು. ಈ ಒಂದು ಸಹಾಯ ನಿಮ್ಮ ಸ್ನೇಹಿತರಿಗೂ ಕೂಡ ಇರುತ್ತೆ. ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು, 9A ಫಾರ್ಮ್, 11A, 11B ಇವೆಲ್ಲ ಫಾರ್ಮ್ಸ್ಗಳಿರ್ತವೆ. ಸೊ ಇವೆಲ್ಲವನ್ನು ಕೂಡ ನೀವು ಒಂದು ಸಣ್ಣದಾಗಿ ತಿಳ್ಕೊಂಡಿದ್ರೆ ಮುಂದೆ ನೀವು ಆರಾಮಾಗಿ ಸೈಟ್ಗಳನ್ನ ತಗೋಬೋದು. ಮುಂದೆ ಯಾವುದೇ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸದೇ ಇರ್ಬೋದು. ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದ್ರೆ, ಸೈಟ್ಗಳನ್ನು ತೊಗೊಂಡ ಮೇಲೆ ಗೊತ್ತಾಗುತ್ತೆ ಅದೇನೋ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅಲ್ಲಿ ಚಕ್ಬಂದಿ ಸರಿ ಇಲ್ಲ, ಇದು ಸರಿ ಇಲ್ಲ, ಏನೇನೋ ಒಂದು ಕೆಲವೊಂದು ಸಂಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತಾರೆ. ಸೊ ಈ ಥರ ಒಂದು ಕಷ್ಟ ನಿಮಗೂ ಬರಬಾರ್ದು ಅಂತ ಕೆಲವೊಂದು ಬೇಸಿಕ್ ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇದರ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಇವೆಲ್ಲವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಜಮೀನು ಖರೀದಿ ಮಾಡುವ ಮುನ್ನ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ನ ನೀವು ಪರಿಶೀಲನೆ ಮಾಡಬೇಕು, ಏನೇನೆಲ್ಲ ನೋಡಬೇಕು ಅನ್ನುವ ಒಂದು ಮಾಹಿತಿಯನ್ನು ನಾನು ಆದಷ್ಟು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಒಂದು ಈ ವಿಡಿಯೋಗೆ ಕಮೆಂಟ್ನ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮುಖಾಂತರ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಕೆಲವೊಂದು ವಿಷಯಗಳ ಪುಟ್ಟ ವಿಷಯಗಳೇ ಗೊತ್ತಿರಲ್ಲ. ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪ್ರೀತಿ ಪಾತ್ರ ಆದಂಥವರಿಗೆ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.